ಸಿಂಗರ್ ಪೃಥ್ವಿ ಭಟ್ ಲವ್ ಮ್ಯಾರೇಜ್. ಆಕೆಯ ವಶೀಕರಣವಾಗಿದೆ ಎಂದ ತಂದೆ. ಆಕೆಯದ್ದು ಕೋಗಿಲೆಯ ಕಂಠ, ಮಿರಮಿರ ಮಿಂಚುವ ಚೆಲುವೆ, ಸಂಸ್ಕೃತಿ ಸಂಪ್ರದಾಯಸ್ಥ ಮನೆತನದ ಹೆಣ್ಣಾಕೆ. ಹಾಡಿನ ಮೂಲಕ ಕರ್ನಾಟಕದ ಮನೆ ಮಾತಾದವಳು. ದಿಢೀರಂತ ಲವ್ ಮ್ಯಾರೇಜ್ ಆಗಿ ಈಗ ಮತ್ತಷ್ಟು ಸುದ್ದಿಯಾಗಿದ್ದಾಳೆ. ಈ ದೃಶ್ಯದಲ್ಲಿ ನೋಡ್ತಾ ಇರೋ ಸುಂದರಿಯನ್ನ ಹಲವಾರು ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ನೋಡಿರ್ತೀರಿ. ಪೃಥ್ವಿ ಭಟ್ ತನ್ನ ಗಾಯನದ ಮೂಲಕ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿದ್ರು. ಖಾಸಗಿ ಚಾನೆಲ್ನಲ್ಲಿ ಮೂಡಿಬಂದ ಸರಿಗಮಪ ಮೂಲಕ ಖ್ಯಾತಿ ಪಡೆದಿದ್ರು. ಅದೇ ಚಾನೆಲ್ನಲ್ಲಿ ಕೆಲಸ ಮಾಡುವ ಅಭಿಷೇಕ್ ಎಂಬಾತನ ಜೊತೆ ದೇವಸ್ಥಾನವೊಂದರಲ್ಲಿ ಹಾರ ಬದಲಾಯಿಸಿಕೊಂಡು ಮದುವೆಯಾಗಿ ಸುದ್ದಿಯಾಗಿದ್ದಾಳೆ. ಇದರಿಂದ ಆಕೆಯ ಮನೆಯವರು ಶಾಕ್ಗೆ ಒಳಗಾಗಿದ್ದಾರೆ. ನನ್ನ ಮಗಳಿಗೆ ವಶೀಕರಣ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸತ್ಯ ವಿಷಯ ಏನಂತ ಹೇಳಿದ್ರೆ, ಮಾರ್ಚ್ 7ನೇ ತಾರೀಕು ಅವ ಮನೆಗೆ ಬಂದಿದ್ದ ಅಂತೇಳಿ ಬರಲಿಕ್ಕೆ ಕಾರಣ ನಾನೇ ಹೇಳಿದ್ದವನಲ್ಲಿ, ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ, ನಿಮ್ಮ ಶಿಷ್ಯಂದಿರಲ್ಲಿ ಹವ್ಯಕ ಶಿಷ್ಯ ವರ್ಗದಲ್ಲಿ ಹವ್ಯಕರ ಯಾರಾದರೂ ಹುಡುಗರಿದ್ದರೆ, ಆರ್ಟಿಸ್ಟ್ಗಳು ಇದ್ದರೆ ಹೇಳಿ ಅಂತ ಫೋನ್ ಮಾಡಿದೆ. ಅದಕ್ಕೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದ. ಮಾರ್ಚ್ 7ಕ್ಕೆ ಬಂದ. ಮಾರ್ಚ್ 7ಕ್ಕೆ ಬಂದು ಹೇಳಿದ, ಜೀ ಕನ್ನಡದ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ, ಪೃಥ್ವಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ, ಪೃಥ್ವಿಗೂ ಸ್ವಲ್ಪ ಮನಸ್ಸಿದ್ದಾಗಿದೆ ಅವನ ಕೈಯಲ್ಲಿ, ಹಾಗೆ ಅದು ಏನಂತ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ, ಆಮೇಲೆ ಜಾತಕ ಕೊಡಿ ಅಂತ ಹೇಳಿದ. ಸರಿ ಅಷ್ಟೇ ಹೇಳಿದ್ದವ. ಬೇರೆ ಪರಿಸ್ಥಿತಿ ಕೈ ಮೀರಿದೆ ಅಥವಾ ಅವರು ಮದುವೆ ಹಂತಕ್ಕೆ ಬಂದಿದ್ದಾರೆ ಅದು ಯಾವುದು ಹೇಳಲಿಲ್ಲ. ಅದೀಗ ಅವನು ಹಾಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ, ಅದು ಯಾವುದೂ ಅವನು ಹೇಳಲಿಲ್ಲ. ಹಾಗೆ ಅವನು ಹೋದ ಮೇಲೆ ನಾನು ಪೃಥ್ವಿಯನ್ನು ವಿಚಾರಿಸಿದೆ, ಎಂಥ ಸಂಗತಿ. ಆಗ ಅವಳು ಹೇಳಿದ್ಲು, ಹೌದು ನನ್ನನ್ನು ತುಂಬ ಸಮಯದಿಂದ ಇಷ್ಟಪಡ್ತಾ ಇದ್ದಾನೆ ಅವ, ನಿಮಗೆ ಓಕೆ ಇದ್ದರೆ ನನಗೂ ಓಕೆ, ನಿಮಗೆ ಇಷ್ಟ ಇಲ್ಲ ಅಂದರೆ ನನಗೆ ಬೇಡ, ನೀವು ಹೇಳಿದ ಹುಡುಗನೇ ಮಾಡುವುದು, ಮದುವೆ ಆಗುವುದು ಅಂತ ಹೇಳಿದ್ಲು. ಆದರೂ ನನಗೆ ಧೈರ್ಯ ಬರಲಿಲ್ಲ. ದೇವರ ಮುಂದೆ ಪ್ರಮಾಣ ಮಾಡು ಅಂತೇಳಿ, ಅವಳು ದೇವರು ಇಂಥದ್ದೆಲ್ಲ ನಂಬಿಕೆ ಜಾಸ್ತಿ ಇದೆ ಅವಳಿಗೆ. ಹಾಗೆ ದೇವರ ಮುಂದೆ ಪ್ರಮಾಣ ಮಾಡು ಅಂತ ಹೇಳಿದೆ. ಹಾಗೆ ದೇವರ ಕೋಣೆ ನಿಂತು ಪ್ರಮಾಣ ಮಾಡಿದ್ಲು, ಇಲ್ಲ ನೀವು ಹೇಳಿದ ಹುಡುಗನೇ ಆಗೋದು. ನನ್ನ ತಲೆ ಮುಟ್ಟಿ ಹೇಳಿದ್ಲು. ಇಷ್ಟೆಲ್ಲ ಮಾಡಿದ ಮೇಲೆ ನಾವು ನಮ್ಮ ಮಗಳನ್ನು ನಂಬದಿರಲಿಕ್ಕೆ ಸಾಧ್ಯ ಉಂಟಾ? ಯಾರಾದರೂ ನಂಬುದೇ ಅಲ್ವಾ? ಹಾಗೆ ಅವಳನ್ನು ನಂಬಿದೆವು ನಾವು. ಈ ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದೆ. ಮಾತ್ರ ಒಂಥರ ವಶೀಕರಣಕ್ಕೆ ಒಳಗಾದ ಥರ ಇದ್ಲು ಅವಳು. ಅದು ಸ್ವಲ್ಪ ನಾನು ಈ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಿತ್ತು. ಅದು ನನ್ನ ಕಡೆಯಿಂದ ಒಂದು ತಪ್ಪು ಆಗಿದೆ. ಹಲವಾರು ಶೋಗಳಲ್ಲಿ ಪೃಥ್ವಿ ಜೊತೆ ಆಕೆಯ ತಂದೆ ಕೂಡ ಭಾಗಿಯಾಗಿದ್ರು. ತಂದೆ ಮಗಳ ಬಾಂಧವ್ಯ ನೋಡಿ ಜನರು ಮೆಚ್ಚಿಕೊಂಡಿದ್ರು. ಸರಳತೆಗೂ ಪೃಥ್ವಿ ಭಟ್ ಎಲ್ಲರಿಗೂ ಇಷ್ಟವಾಗಿದ್ರು. ಈ ಮೊದಲೇ ಪೃಥ್ವಿ ಲವ್ ಬಗ್ಗೆ ಮನೆಯವರಿಗೆ ಗೊತ್ತಿತ್ತಂತೆ. ಇನ್ಮುಂದೆ ಆತನನ್ನ ಲವ್ ಮಾಡಲ್ಲ ಅಂತ ದೇವರ ಮುಂದೆ ಆಣೆ ಪ್ರಮಾಣ ಕೂಡ ಮಾಡಿದ್ಲಂತೆ. ಆದ್ರೆ ಏಕಾಏಕಿ ಮದುವೆಯಾಗಿ ಅಚ್ಚರಿ ಮೂಡಿಸಿದ್ದಾಳೆ. ಏನೇ ಆಗ್ಲಿ, ಜಾತಿ ಧರ್ಮ ಯಾಕೆ ಬೇಕು, ಚೆನ್ನಾಗಿರ್ಲಿ ಅಂತಿದ್ದಾರೆ ಜನರು. ಇನ್ನು ಕೆಲವರು ತಂದೆ ತಾಯಿಗೆ ನೋವು ಕೊಡಬಾರ್ದು ಅಂತಿದ್ದಾರೆ. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ AC ಮತ್ತು ನಾನ್ AC ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.